ಕನ್ನಡಿಗರ ಪಾಲಿನ ಕಲಿಯುಗದ ಕರ್ಣ ಅಂದ್ರೆ ಅದು ನಮ್ಮ ಅಂಬಿ ಅಣ್ಣ. ಅವರು ಬದುಕಿದ್ರೆ ಇಂದಿಗೆ 73 ವರ್ಷ ತುಂಬುತ್ತಾ ಇತ್ತು. ಆದ್ರೆ ಅವರು ನಮ್ಮೊಂದಿಗಿಲ್ಲ. ಆದರೂ ಅಭಿಮಾನಿಗಳ ಹೃದಯದಲ್ಲಿ ಇಂದಿಗೂ ಜೀವಂತವಾಗಿದ್ದಾರೆ. ಅಂಬಿ ಹುಟ್ಟುಹಬ್ಬದ ಹಿನ್ನೆಲೆ ಸುಮಲತಾ ಸ್ಮಾರಕಕ್ಕೆ ಭೇಟಿ ಕೊಟ್ಟಿದ್ರು. ದರ್ಶನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಪಾಜಿಯನ್ನ ನೆನೆದ್ರು. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ವೆಲ್ಕಮ್ ಕನ್ವರ್ ಲಾಲ್ ಬೋಲೋ. ರೆಬಲ್ ಸ್ಟಾರ್ ಅಂಬರೀಶ್ ಅಂದ್ರೆ ಕರುನಾಡಿಗರಿಗೆ ವಿಭಿನ್ನ ಪ್ರೀತಿ ಅಭಿಮಾನ. ಅದರಲ್ಲೂ ಅವರ ಖಡಕ್ ಮ್ಯಾನರಿಸಂ, ಬಾಡಿ ಲ್ಯಾಂಗ್ವೇಜ್ಗಂತೂ ಪ್ರತ್ಯೇಕ ಫ್ಯಾನ್ ಬೇಸ್ ಇದೆ. ಅಂಬಿ ನಮ್ಮನ್ನೆಲ್ಲ ಅಗಲಿ ವರ್ಷಗಳೇ ಉರುಳಿದ್ರೂ ಅಭಿಮಾನಿಗಳ ಮನಸ್ಸಲ್ಲಿ ಅಜರಾಮರ ಆಗಿದ್ದಾರೆ. ಇಂದು ಕರುನಾಡಿನ ದಿಗ್ಗಜ ಅಂಬರೀಶ್ ಅವರ 73ನೇ ವರ್ಷದ ಹುಟ್ಟುಹಬ್ಬ. ಎಂದಿನಂತೆ ಅಭಿಮಾನಿಗಳು ಬಹಳ ಅರ್ಥಪೂರ್ಣವಾಗಿ ರಾಜ್ಯಾದ್ಯಂತ ಅದ್ಧೂರಿಯಾಗಿಯೇ ಅಂಬಿ ಬರ್ತ್ಡೇ ಸೆಲೆಬ್ರೇಟ್. ಅಂಬರೀಶ್ ನೆನೆದು ಭಾವುಕರಾದ ಸುಮಲತಾ, ಅಂಬಿ ಅಪ್ಪಾಜಿ ನೆನೆದು ಪೋಸ್ಟ್ ಮಾಡಿದ ದಾಸ. ಅಂಬಿ ಸ್ಮಾರಕಕ್ಕೆ ಸುಮಲತಾ ಹಾಗೂ ರಾಕ್ಲೈನ್ ವೆಂಕಟೇಶ್ ಆಗಮಿಸಿ ಅವರಿಗೆ ಇಷ್ಟವಾದ ತಿಂಡಿ ತಿನಿಸನ್ನ ಇಟ್ಟು ಪೂಜೆ ಸಲ್ಲಿಸಿದ್ದಾರೆ. ಆದರೆ ಈ ಬಾರಿಯ ಅಂಬಿ ಹುಟ್ಟುಹಬ್ಬಕ್ಕೆ ಅಭಿಷೇಕ್, ಅಂಬರೀಶ್ ಹಾಗೂ ಅವಿವಾ ಸ್ಮಾರಕಕ್ಕೆ ಬಾರದೆ ಇದ್ದಿದ್ದು ಫ್ಯಾನ್ಸ್ಗೆ ಕೊಂಚ ಡಿಸಪಾಯಿಂಟ್ಮೆಂಟ್ ಆಗಿದೆ. ಈ ವೇಳೆ ಪತ್ನಿ ಸುಮಲತಾ ಪತಿ ಅಂಬರೀಶ್ರನ್ನ ನೆನೆದು ಮಾತನಾಡಿದ್ದಾರೆ. ಅವ್ರದ್ದು ಹುಟ್ಟುಹಬ್ಬ ಅಂತ ಮಾತ್ರ ಅಲ್ಲ, ಅವ್ರು ಪ್ರತಿದಿನ ಒಂದು ಹಬ್ಬದ ಥರನೇ ಒಂದು ರೀತಿ ಸೆಲೆಬ್ರೇಟ್ ಮಾಡೋರು. ಸ್ಪೆಷಲಿ ಬರ್ತ್ಡೇ ಅಂತ ಏನು ಅವ್ರು ಕಾಯ್ತಾ ಇರೋರಲ್ಲ, ಪ್ರತಿದಿನ ಹಿ ಯೂಸ್ ಟು ಅಂದರೆ ಎಂಜಾಯ್ ಮಾಡೋದು ಅಥವಾ ಖುಷಿಯಾಗಿರೋದು, ಸ್ನೇಹಿತರ ಜೊತೆ ಇರೋದು, ಮನೆಯವ್ರ ಜೊತೆ ಗಲಾಟೆ ಮಾಡ್ಕೊಳ್ಳೋದು. ಅಂಬಿ ಅಪ್ಪಾಜಿ ನೆನೆದು ಡಿ ಬಾಸ್ ಭಾವುಕರಾಗಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಅವರನ್ನ ನೆನಪು ಮಾಡಿಕೊಂಡಿದ್ದಾರೆ. ತಂದೆ ಸಮಾನರಾದಂತಹ ಅಂಬಿ ಅಪ್ಪಾಜಿ ಅವರು ಇಂದಿಗೂ ನಮ್ಮ ಮನಸ್ಸಿನಲ್ಲಿ ಜೀವಂತವಾಗಿದ್ದಾರೆ. ಅವರ ಜೀವನ ಶೈಲಿ, ಕಲಿಸಿದ್ದ ಪಾಠಗಳು ಮತ್ತು ತೋರುತ್ತಾ ಇದ್ದ ಪ್ರೀತಿ ನನಗೆ ಸದಾ ದಾರಿದೀಪವಾಗಿದೆ. ಈ ಹುಟ್ಟುಹಬ್ಬದ ದಿನದಂದು ನೀವು ದೈಹಿಕವಾಗಿ ಇಲ್ಲದಿದ್ರೂ ನಿಮ್ಮ ಕಲಾ ಸೇವೆ ಹಾಗೂ ಜನಹಿತ ಕಾರ್ಯಗಳಿಗೆ ಕನ್ನಡಿಗರು ಸದಾ ಚಿರಋಣಿ. ವಿ ಲವ್ ಯು ರೆಬಲ್ ಸ್ಟಾರ್ ಅಂತ ಬರೆದುಕೊಂಡಿದ್ದಾರೆ. ಜೂನಿಯರ್ ಹೇಳಪ್ಪ ಸೀನಿಯರ್, ಅರೆ ಜೂನಿಯರ್ ಏನಪ್ಪ ಸೀನಿಯರ್, ಟೂ ಬಿಟ್ಟೆ ನಿನ್ನ ಜೊತೆನ, ಯಾಕ ಬಿಟ್ಟೆ ಯಾನ ಮಾಡ್ದೇನಾ. ಒಟ್ಟಾರೆ ಅಂಬಿ ದೈಹಿಕವಾಗಿ ಇಲ್ಲದಿದ್ರೂ ಅವರ ಹುಟ್ಟುಹಬ್ಬವನ್ನ ಫ್ಯಾನ್ಸ್ ಪ್ರತಿ ವರ್ಷ ಹಬ್ಬದಂತೆ ಆಚರಿಸೋದು ಖುಷಿಯ ಸಂಗತಿ. ಇತ್ತ ಪತ್ನಿ ಸುಮಲತಾ, ದರ್ಶನ್ ಸೇರಿ ಹಲವು ನಟ ನಟಿಯರು ಅಂಬಿ ಅವರನ್ನ ನೆನೆದು ಭಾವುಕರಾಗಿದ್ದಾರೆ. ಅಂಬಿ ಅವರು ತಮ್ಮ ಸಿನಿಮಾಗಳ ಮೂಲಕ ಇಂದಿಗೂ ಕರುನಾಡಿಗರ ಹೃದಯದಲ್ಲಿ ಜೀವಂತವಾಗಿದ್ದಾರೆ. ಕೀರ್ತಿ ಪಾಟೀಲ್, ಫಿಲಂ ಬ್ಯೂರೋ, ಗ್ಯಾರಂಟಿ ನ್ಯೂಸ್.